ಬರ್ತಾ ಇರುವ ಸುದ್ದಿ, ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿರ್ತಾರೆ. ಬೆಂಬಲಿಗರ ಸಭೆಯಲ್ಲಿ ನಿರ್ಧಾರ. ಬಿಜೆಪಿಯ ಶಿಸ್ತಿನ ಸಿಪಾಯಿ ಅನ್ನಿಸಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಕಣದಿಂದ ಹಿಂದೆ ಸರಿದು ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನೀವು ತೀರ್ಮಾನ ತಗೊಳ್ಳಿ. ನನ್ನ ವೈಯಕ್ತಿಕ ಜೀವನ, ನನ್ನ ಬಿಸಿನೆಸ್ಸು, ನನ್ನ ಆಫೀಸ್ ಕೆಲಸ, ನನ್ನ ಸ್ವಂತದ್ದು ಯಾವಾಗಲೂ ಇರುತ್ತೆ. ಈ ಒಂದೂವರೆ ತಿಂಗಳೇನಿದೆ, ನರೇಂದ್ರ ಮೋದಿ ಅಪೇಕ್ಷೆ ಪಡ್ತಾರಂತ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಆಗಬೇಕು, ಆಗತ್ತೆ. ಈ ದಿಕ್ಕಿನಲ್ಲಿ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ನಾಳೆಯಿಂದ ಚುನಾವಣೆ ಮುಗಿಯೋ ತನಕನೂ ಕೂಡ ನೀವಿಷ್ಟಪಟ್ಟ ಜಾಗದಲ್ಲಿ ಹೋದ್ರೆ ಸಂತೋಷ. ಎಲ್ಲೋಗ್ತೀರಿ ಅಂತ ತಿಳಿಸಿ, ನಾವು ಅಲ್ಲಿ ಕಾರ್ಯಕರ್ತರು ತಿಳಿಸ್ತೇವೆ. ಇಲ್ಲ ನಮಗೆ ಅಲ್ಲೆಲ್ಲ ಯಾರು ಸ್ನೇಹಿತರಿಲ್ಲ, ಸಂಬಂಧಿಕರಿಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ರೆ ಎಲ್ಲಿ ಹೋಗ್ಬೇಕು ಅಂತ ನಾವೇ ನಿಮ್ಮ ಹತ್ರ ಹೇಳಿ ಕಳಿಸ್ತೇವೆ. ಆಗ್ಬೋದಾ? ಎಲ್ರು ಇವತ್ತಿಗೆ ನೋಡ್ತೀರಾ? ನಿಮ್ಮ ಸಿದ್ಧಾಂತಕ್ಕೆ ಖಂಡಿತ ಜಯ ಇದೆ. ಈ ದಿಕ್ಕಿನಲ್ಲಿ ಸಿದ್ಧಾಂತವನ್ನು ಗೆಲ್ಲಿಸೋದಕ್ಕೆ, ಮೋದಿನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಯಶಸ್ವಿ ಆಗೋಣ ಅಂತೇಳಿ ಒಬ್ಬೊಬ್ಬರೇ ನೀವೇ ತೀರ್ಮಾನ ಮಾಡ್ಕೊಂಡು ಬಂದಂತ ತಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾನೆ. ಮೋದಿ ಗೆದ್ದ ಮೇಲೆ ಮತ್ತೊಮ್ಮೆ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಎಲ್ಲರೂ ಸೇರೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ತೀರ್ಮಾನ ಈಶ್ವರಪ್ಪನವರದ್ದು. ನೇರ ಪ್ರಸಾರದಲ್ಲಿ ಅವರ ಭಾಷಣವನ್ನು ನೋಡಿದ್ರು. ಶಿವಮೊಗ್ಗದಲ್ಲಿ ಇವತ್ತು ಬೆಂಬಲಿಗರ ಸಭೆ ಕರೆದಿದ್ರು. ಅವರ ಜೊತೆಗಿನ ಚರ್ಚೆಯ ನಂತರ ಘೋಷಣೆ. ಈಗಷ್ಟೇ ಕರ್ನಾಟಕದ ಈ ಸರ್ವೆ ನಂಬರ್ಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. 25 ಬಿಜೆಪಿ, 3 ಕಾಂಗ್ರೆಸ್. ಬಿಜೆಪಿ ಪ್ಲಸ್ JDS 25, 3 ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀವಿ. ಕೊನೆ ತನಕ ಹಠ ಉಳಿಸ್ಕೋತಾರೆ ಈಶ್ವರಪ್ಪನವರು. ಅದನ್ನು ನೋಡ್ಬೇಕು. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಕೂಡ ಅವರು ಯಡಿಯೂರಪ್ಪನವರ ವಿರುದ್ಧವೇ ಶುರು ಮಾಡಿದರು. ನಂತರ RSS ಮಧ್ಯಸ್ಥಿಕೆಯಲ್ಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಹಿಂತೆಗೆದುಕೊಂಡಿದ್ರು. ಕಳೆದ ಬಾರಿ ಅವರು 1 ನಿಮಿಷದಲ್ಲಿ ವಾಟ್ಸಪ್ ಮಾಡಿದ್ರು, ಇಲ್ಲ ನಾನು ನಿಲ್ಲಲ್ಲ ಅಂತ. ಈಗ ನಾನು ಲೋಕಸಭಾ ಚುನಾವಣೆಗೆ ಬಂಡಾಯ ಅಭ್ಯರ್ಥಿಯಾಗಿ, ಅಂದರೆ ಸ್ಪಷ್ಟತೆ ಏನು ಅಂದರೆ BY ರಾಘವೇಂದ್ರ ವಿರುದ್ಧ ಹಾಕ್ತಿದ್ದೀನಿ, ಯಡಿಯೂರಪ್ಪನವರ ವಿರುದ್ಧ ನನ್ನ ಹೋರಾಟ ಅಂತಕ್ಕಂಥದ್ದನ್ನು, ಮೋದಿ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಲೆಟ್ ಸಿ. ನಾನು ಕೊನೆಯ ದಿನಗಳವರೆಗೂ ಕೂಡ ಕಾಯ್ತೀನಿ. ಯಾಕಂದರೆ ಈಶ್ವರಪ್ಪನವರ ಸ್ವಭಾವ ಅದನ್ನು ಹೋಲ್ಡ್ ಮಾಡ್ತಾರಾ ಚುನಾವಣೆವರೆಗೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಅನೇಕ ಬಾರಿ ಅವರು ಈ ರೀತಿ ಫ್ಲಿಪ್ ಫ್ಲಾಪನ್ನು ನಾವು ನೋಡಿದ್ದೀವಿ. ಸೊ ಈ ಬಾರಿ ನಿಶ್ಚಿತವಾಗಿ ಅವ್ರಿಗೆ ಹರ್ಟ್ ಆಗಿದೆ. ಯಡಿಯೂರಪ್ಪನವ್ರ ಮಗನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದಾದರೆ ನನ್ನ ಮಗನನ್ನು ಯಾಕೆ ಟಿಕೆಟ್ ಕೊಡೋಲ್ಲ ಅಂತಕ್ಕಂಥದ್ದನ್ನು BJP ಕೊಡೋಲ್ಲ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದೆ. BJP ನಾಯಕರು ಹೇಗೆ ಮನವೊಲಿಸ್ತಾರೆ, RSS ಮಧ್ಯಸ್ಥಿಕೆ ಏನಿರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಪ್ರಾಯಶಃ ಅದು ಕೊನೆಯ ದಿನದವರೆಗೆ ಕಾಯಬೇಕಾಗತ್ತೆ ಅಂತ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.